ಸರ್ ಕ್ಯಾಬಿನೆಟ್ ಸರ್ ನನಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಸ್ಟು ಮಾಡೋಷ್ಟು ಹೇಳೋಷ್ಟು ದೊಡ್ಡವ ನಾನಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಅದನ್ನು ಅವ್ರಿಗೆ ನಿರ್ಧಾರ ತಗೊಂತಾರೆ. ಅದು ನನ್ನ ಗಮನ. ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ತುಂಬಾ ಚರ್ಚೆ ಆಗ್ತಾ ಇದೆ. ಸರ್ ಈಗ ನೋಡಿ, ಊಟ ಮಾಡ್ಬೇಕಂದ್ರೆ ಅವ್ರು ಇರ್ಬೇಕು ಇವ್ರು ಇರ್ಬೇಕಂತ ಏನು ಇದೇನಾ? ಊಟ ಮಾಡ್ಬೇಕಂದ್ರೆ ಏನು ಬೇಕು? ನೀವು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನೆಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರು ಊಟಕ್ಕೆ ಹೋದರೆ ಮಾಧ್ಯಮದವ್ರಿಗೆ ಯಾಕೆ ಟೆನ್ಷನ್ನು? ಸರ್ ನಮ್ಮ ಪಕ್ಷದಾಗ ಟೆನ್ಷನ್ನು ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ನಾವು ಯಾರು 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 ಏನಂದ್ರಿ? ಹಾಂ, ಏನಂತ ಮಾಡ್ಯಾರ ಗೊತ್ತಿಲ್ಲ ನನಗೆ. ನನಗಿದ್ದ ಮಾಹಿತಿ ಹೇಳ್ಬಿಡ್ತೀನಿ ನಿಮ್ಗೆ. ನಾವು ಯಾರ ಮನೆಗೆ ಊಟಕ್ಕೆ ಹೋದ್ರೆ ತಪ್ಪೈತೆ? ನಾಳೆ ಮುಂಜಾನೆ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದ್ರೆ ತಪ್ಪೇನಿದೆ? ಹಾಂ, ಮತ್ತು ನಾವು ಊಟಕ್ಕೂ ಸೇರಬಾರ್ದಂತಂದ್ರೆ ಹೆಂಗೆ? ಸರ್ ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಫಾರಿನ್ಗೆ ಹೋಗ್ತಾರ, ಅವ್ರು ಫಾರಿನ್ಗೆ ಹೋಗ್ತಾರ ಅಂದ್ರೆ ಊಟ ಬಿಡೋದೈತೇನೆ ಎಲ್ಲರೂ? ಅಂದರೆ ಎಲ್ಲರೂ ಸರ್ ಈಗ ಏನು ಜಾರಕಿಹೊಳಿ ಎಲ್ಲಿ ನಾವೆಲ್ಲ ಹೋಗಿವನ ಅಲ್ಲಿಗೆ? ನೋಡಿ ಸರ್, ನೋಡಿ ನೋಡೋಣ, ನಾನು ಮಿಡ್ಲೂ ಇಲ್ಲ ಏನಿಲ್ಲ. ನಾನು ಇದ್ರಾಗ ಸರ್ಕಾರದಾಗ ಅದೀನಿ. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ನಾಯಕರೇ, ಡಿ ಕೆ ಶಿವಕುಮಾರ್ ಈ ರಾಜ್ಯದ ಅಧ್ಯಕ್ಷರೇ. ಅದಕ್ಕೆಲ್ಲ ನೀವು ಯಾರ ಮನೆಗೆ ಊಟಕ್ಕೆ ಹೋದಂಗೆ ನೀವು ಟೆನ್ಷನ್ ಆಗೋದು ಬೇಡ. ನಾವು ನಾಳೆಗೆ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರ? ಇಲ್ಲ ಸರ್, ಈಗ ಎಕ್ಸ್ಪ್ಲನೇಷನ್ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಹೈಕಮಾಂಡಿಗೆ ಬಿಟ್ಟಂಥ ನಿರ್ಧಾರ. ಬಟ್ ಊಟಕ್ಕೆ ಸೇರೋದ್ರ ಬಗ್ಗೆ ಭಾಳ ಟೆನ್ಷನ್ ತೊಗೊಳೋದು ಅವಶ್ಯಕತೆ ಇಲ್ಲ. ನಾವು ಊಟಕ್ಕೆ ಎಲ್ಲರೂ ಸೇರ್ತಿರ್ತೀವಿ. ಈಗ ನಾಳೆ 8ನೇ ತಾರೀಕಿಗೆ ನಾವು ಸೇರ್ತೀವಿ. ಎಲ್ಲ SC ST ಮಿನಿಸ್ಟರ್ಸು ಸಮಾವೇಶ ಮಾಡ್ಬೇಕಂತ ಬಗ್ಗೆ ಸೇರ್ತೀವಿ. ಅದಕ್ಕೆ ಸೇರ್ತೀವಿ ಅಂದ್ಮೇಲೆ ನೀವು ಒಮ್ಮದೊಮ್ಮಕ್ಲೆ ಇದು ಕಾಲ ಕೂಡಿ ಬಂದತ್ನ್ಯಾಗ ಯಾರ್ಯಾರು ಮುಖ್ಯಮಂತ್ರಿಗಳಾಗಬೇಕಾಗ್ಯದ ಹಾಗೆ ಹಾಕಾರ. ಏನು ಅದಕ್ಕೇನು ಸಂಬಂಧ? ಯಾರು ಬೇಕಾದ್ರೂ ಆಗ್ಬೋದು.